ನಮಸ್ಕಾರ. ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಮಕ್ಕಳ ಕಥೆಯೊಂದನ್ನು ನಾನು ವಾಚಿಸುತ್ತಿದ್ದೇನೆ. ಕಥೆಯ ಶೀರ್ಷಿಕೆ ಹಠಮಾರಿ ಪುಟ್ಟ ಕುರಿಮರಿ. ಕೇಳಿ ಮಕ್ಕಳೇ. ಒಂದೂರಿನಲ್ಲಿ ಒಂದು ಮುದ್ದಾದ ಕುರಿಮರಿ ಇತ್ತು. ಅದು ಸ್ವಲ್ಪ ಹಠಮಾರಿಯೋ ಮೊಂಡು ಆಗಿದ್ದು ತಾಯಿ ಹೇಳಿದ ಮಾತನ್ನು ಕೇಳುತ್ತಿರಲಿಲ್ಲ. ಒಮ್ಮೆ ಮೋಡ ಕವಿದ ವಾತಾವರಣದಲ್ಲಿ ಆ ಪುಟ್ಟ ಕುರಿಮರಿಗೆ ಹೊರಗೆ ಅಡ್ಡಾಡುವ ಆಸೆ ಆಗಿ ತಾಯಿಯ ಎಚ್ಚರಿಕೆಯ ಮಾತನ್ನು ಲಕ್ಷಿಸದೆ ಹೊರಟೇ ಬಿಟ್ಟಿತು. ಅದು ದೂರ ಸಾಗಿದಂತೆ ಕತ್ತಲು ಆವರಿಸಿ ದಟ್ಟ ಮರಗಳುಳ್ಳ ಕಾಡಿನಲ್ಲಿ ದಾರಿ ತಪ್ಪಿತು. ಸ್ವಲ್ಪ ಹೊತ್ತಿನಲ್ಲೇ ಗುಡುಗು ಸಿಡಿಲುಗಳ ಸಮೇತ ಜೋರಾದ ಮಳೆ ಬೀಳತೊಡಗಿತು. ಹೆದರಿ ನೆನೆದು ಮುದ್ದೆಯಾಗಿ ಚಳಿಯಲ್ಲಿ ನಡುಗುತ್ತಾ ನಿಂತಿತು ಪುಟ್ಟ ಕುರಿಮರಿ. ಕಡೆಗೆ ಮಳೆ ನಿಂತ ಮೇಲೆ ಕಾಡಿನಿಂದ ಹೊರಟು ಒಂದು ದ್ವೀಪವನ್ನು ತಲುಪಿತು. ಅದನ್ನು ಸುತ್ತುವರಿದ ನೀರನ್ನು ಕಂಡು ಅಲ್ಲಿಂದ ಹೊರಗೆ ನೆಲದ ಮೇಲೆ ಹೋಗುವ ದಾರಿ ಕಾಣದೆ ಅಳುಮೋರೆ ಮಾಡಿಕೊಂಡು ಕುಳಿತಿತ್ತು. ಅದಕ್ಕೆ ಈಜುವುದು ಬರುತ್ತಿರಲಿಲ್ಲ. ಸಹಾಯಕ್ಕಾಗಿ ಬೇರೆ ಯಾರನ್ನಾದರೂ ನಿರೀಕ್ಷಿಸದೆ ಬೇರೆ ದಾರಿಯೇ ಇರಲಿಲ್ಲ. ಅಷ್ಟರಲ್ಲಿ ಒಂದು ಹಂದಿ ಆ ದಾರಿಯಾಗಿ ದೋಣಿ ಏರಿ ಬರುತ್ತಿತ್ತು. ಪುಟ್ಟ ಕುರಿಮರಿ ದೈನ್ಯತೆಯಿಂದ ಅದಕ್ಕೆ ತನ್ನನ್ನು ಕರೆದೊಯ್ಯಲು ತಿಳಿಸಿತು. ಅದಕ್ಕೆ ಆ ಹಂದಿ, ಓಹೋ, ಇಲ್ಲಿ ನನಗೆ ಸಾಕಷ್ಟು ಸ್ಥಳ ಇಲ್ಲ, ಇನ್ನು ನಿನ್ನ ಸುದ್ದಿ ನನಗೇಕೆ ಎಂದು ಹೊರಟೇ ಬಿಟ್ಟಿತು. ಮತ್ತೆ ಒಂಟಿಯಾದ ಕುರಿಮರಿ ಚಳಿಯಿಂದ ಪಾಪ ನಡುಗುತ್ತಾ ನಿಂತಿತು. ಎದುರುಗಡೆ ದಡದ ಮೇಲೆ ಕುರಿಮರಿಯ ವಾಸನೆ ಹಿಡಿದು 2 ತೋಳಗಳು ಬಂದು ಹೊಂಚು ಹಾಕುತ್ತಿದ್ದವು. ಒಳ್ಳೆ ಆಹಾರವಲ್ಲವೇ? ಒಂದು ಇನ್ನೊಂದು ತೋಳವನ್ನು ಕೇಳಿತು. ಹೌದು, ಇಂಥ ಎಳೆ ಮರಿಯನ್ನು ತಿಂದು ತುಂಬ ದಿನಗಳಾದವು, ಗಂಡು ತೋಳ ಉತ್ತರಿಸಿತು. ಆದರೆ ಅದನ್ನು ಕೊಲ್ಲಬೇಕಾದರೆ ನದಿಯಲ್ಲಿ ಈಜೆ ಹೋಗಬೇಕಲ್ಲ. ಊಟಕ್ಕೆ ಮೊದಲು ತಣ್ಣೀರಿನ ಸ್ನಾನ ಅಷ್ಟೇನೋ ಹಿತವಲ್ಲ, ಹೆಣ್ಣು ತೋಳ ಹೇಳಿತು. ನಾವು ಹಿಂತಿರುಗಿ ಹೋಗಿ ನಮ್ಮ ಬಲಿಷ್ಠ ಮಕ್ಕಳನ್ನು ಕಳಿಸೋಣ, ಅವರಿಗೆ ಒಳ್ಳೆ ಬೇಟೆಯಾಡುವ ಅವಕಾಶ ಎಂದು ಗಂಡು ತೋಳ ತನ್ನ ಸಂಗಾತಿಯೊಡನೆ ಕಾಡಿಗೆ ಹಿಂತಿರುಗಿತು. ಇದಾವುದನ್ನೂ ತಿಳಿಯದ ಕುರಿಮರಿ ಪಾಪ ಸಹಾಯಕ್ಕಾಗಿ ಕಾದು ಕುಳಿತಿತ್ತು. ನಾನು ಈ ದ್ವೀಪದಲ್ಲೇ ಸಾಯುವುದು ಖಂಡಿತ. ಆಗಲೇ ಕತ್ತಲು ಆಗತೊಡಗಿದೆ, ಯಾರು ನನ್ನನ್ನು ರಕ್ಷಿಸಲಾರರು ಎಂದು ಚಿಂತಿಸುತ್ತಿತ್ತು. ಕ್ವಾಕ್ ಕ್ವಾಕ್ ಬಾತುಕೋಳಿಯೊಂದು ಮೇಲೆ ಹಾರುತ್ತಿತ್ತು. ಒಂಟಿಯಾಗಿದ್ದ ಕುರಿಮರಿಯನ್ನು ಕಂಡು, ಇಲ್ಲಿ ಒಬ್ಬನೇ ಏನು ಮಾಡುತ್ತಿರುವೆ ಎಂದಿತು. ಕಾಣುವುದಿಲ್ಲವೇ? ನಾನು ಈ ದ್ವೀಪದಲ್ಲಿ ಸಿಕ್ಕಿ ಬಿದ್ದಿರುವೆ, ಯಾರಾದರೂ ಸಹಾಯ ಮಾಡುವರೇನೋ ಎಂದು ಕಾದಿರುವೆ. ನನಗೆ ಈಜಲು ಬಾರದು, ನಿನ್ನಂತೆ ಹಾರಲೂ ಬಾರದು. ಎದುರು ತೀರಾ ತುಂಬ ದೂರದಲ್ಲಿದೆ. ಕುರಿಮರಿಯ ಮಾತನ್ನು ಕೇಳಿದ ಬಾತುಕೋಳಿ, ನಾವೆಲ್ಲ ನಿನಗೆ ಸಹಾಯ ಮಾಡುವೆವು, ಸ್ವಲ್ಪ ಕಾದಿರೋ ಎಂದು ಹೇಳಿ ಹಾರಿ ಹೋಯಿತು.
ಕುರಿಮರಿಯ ಅಸಹಾಯಕ ಸ್ಥಿತಿ ನಿಮಿಷಾರ್ಧದಲ್ಲಿ ಕಾಡಿನಲ್ಲೆಲ್ಲ ಹರಡಿತು. ಎಲ್ಲೆಲ್ಲಿದ್ದ ಹಕ್ಕಿ ಪಕ್ಷಿಗಳು ಒಂದೆಡೆ ಸೇರಿ ಚರ್ಚಿಸತೊಡಗಿದವು. ಮುದಿ ಬಾತುಕೋಳಿ ಉಳಿದ ಪಕ್ಷಿಗಳನ್ನುದ್ದೇಶಿಸಿ, ನಾವು ಆ ಒಂಟಿಯಾದ ಕುರಿಮರಿಗೆ ತೋಳಗಳು ಕಬಳಿಸುವ ಮುನ್ನ ಸಹಾಯ ಮಾಡಬೇಕು ಎಂದಿತು. ಎಲ್ಲವೂ ಹೌದು ಹೌದು, ಆದರೆ ಹೇಗೆ ಎಂದು ಪ್ರಶ್ನಿಸಿಕೊಂಡವು. ನಾವು ಒಂದು ಪುಟ್ಟ ದೋಣಿಯನ್ನು ಮಾಡಿ ಅದನ್ನು ಕಾಪಾಡಬಹುದು ಎಂದಿತು ಬೀವರ್ಸ್. ಬೀವರ್ಸ್ ಮರದ ತುಂಡುಗಳನ್ನು ತಂದವು. ಮೊಲಗಳು ಎಲೆಗಳನ್ನೆಲ್ಲ ತರಿದು ಬಳ್ಳಿಗಳಿಂದ ಬಿಗಿದು ತೆಪ್ಪ ಮಾಡಲು ನೆರವಾಗತೊಡಗಿದವು. ಅಷ್ಟರಲ್ಲಿ ಗುಬ್ಬಿಯೊಂದು ಹತ್ತ ಹಾರಿ ಬಂದು, ಸ್ನೇಹಿತರೆ, ನಾನು ಈಗ ತಾನೇ ಕುರಿಮರಿಯನ್ನು ನೋಡಿ ಬಂದೆ. ಅದು ಹಸಿವಿನಿಂದ ಅಳುತ್ತಿತ್ತು ಎಂದಿತು. ಹಾಗಾದರೆ ನಾವು ಅದಕ್ಕೆ ಮೊದಲು ಆಹಾರ ಒದಗಿಸಬೇಕು ಎಂದು ಕೂಗಿತು ಮೊಲಗಳು. ಆದರೆ ನಾವು ತಿನ್ನುವ ಹುಳು ಹುಪ್ಪಟೆ ಮೀನುಗಳನ್ನು ಕೊಡಲಾಗದು, ಏಕೆಂದರೆ ಅದು ಸಸ್ಯಾಹಾರಿ ಅಲ್ಲವೇ? ಬಾತುಕೋಳಿ ಹೇಳಿತ್ತು. ಹೌದು, ನಾವು ಅದಕ್ಕಾಗಿ ಕ್ಯಾರೆಟ್ ಹಾಗೂ ಹೂಕೋಸುಗಳನ್ನು ತರಬಲ್ಲೆವು ಎಂದಿತು ಮೊಲಗಳು. ನಿಮಿಷಾರ್ಧದಲ್ಲಿ ಅವು ಕಣ್ಮರೆಯಾಗಿ ಕ್ಯಾರೆಟ್ ಹೂಕೋಸುಗಳೊಡನೆ ಹಿಂತಿರುಗಿದವು. ಪೆಲಿಕಾನ್ಸ್ ಅವುಗಳನ್ನು ತಮ್ಮ ದೊಡ್ಡ ಬಾಯಲ್ಲಿ ತುಂಬಿಕೊಂಡು ಆಕಾಶದಲ್ಲಿ ಹಾರುತ್ತಾ ಕುರಿಮರಿ ಇದ್ದೆಡೆಗೆ ಹೊರಟವು. ಇತ್ತ ತೋಳಗಳ ಮನೆಯಲ್ಲಿ ಸಮಾಲೋಚನೆ ನಡೆಯುತ್ತಿತ್ತು. ಹೆಣ್ಣು ತೋಳ ಆಗಲೇ ಅಡುಗೆಗೆ ಸಿದ್ಧ ಮಾಡತೊಡಗಿದರೆ, ಬಲಿಷ್ಠವಾದ ಅದರ ಮಕ್ಕಳು ಕತ್ತಿಯನ್ನು ಹರಿತ ಮಾಡುತ್ತಿದ್ದವು. ಆಮೇಲೆ ಕುರಿಮರಿಯಿದ್ದ ಕಡೆ ತ್ವರಿತವಾಗಿ ಹೆಜ್ಜೆ ಹಾಕತೊಡಗಿದವು. ತೋಳಗಳ ಸಿದ್ಧತೆಯನ್ನು ಕಂಡ ಪಾರಿವಾಳವೊಂದು ಹಾರಿ ಬಂದು ಪಕ್ಷಿ ಬಳಗಕ್ಕೆ ಬೇಗ ಕೆಲಸ ಮುಗಿಸಲು ತಿಳಿಸಿತು. ಅಷ್ಟರಲ್ಲಿ ದೋಣಿ ಸಿದ್ಧವಾಗಿದ್ದು ಅದನ್ನು ನೀರಿಗಿಳಿಸಿದವು. ಆ ಕಡೆ ತೋಳಗಳು ನೀರಿಗಿಳಿಯಲು ಸಿದ್ಧವಾಗಿದ್ದವು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಹಾರಿ ಬಂದ ಹಕ್ಕಿಗಳ ಬಳಗ ತೋಳಗಳನ್ನು ಕುಕ್ಕಿ ಕಚ್ಚಿ ಹಿಮ್ಮೆಟ್ಟಿಸಲು ಮೊದಲು ಮಾಡಿದವು. ತೋಳಗಳು ತಲೆ ಎತ್ತದಂತೆ ಪ್ರತಿಯೊಂದು ಹಕ್ಕಿಯು ಕೊಕ್ಕಿನಿಂದ ಕುಕ್ಕಿ ಕಡೆಗೆ ತೋಳಗಳು ಬೇರೆ ದಾರಿ ಕಾಣದೆ ಪಲಾಯನ ಮಾಡುವಂತೆ ಮಾಡಿದವು. ಅಷ್ಟರಲ್ಲಿ ದೋಣಿ ತೇಲುತ್ತಾ ಕುರಿಮರಿ ಇದ್ದಡೆ ಬಂತು. ಪುಟ್ಟ ಕುರಿಮರಿ ದೋಣಿಯೇರಿ ಕುಳಿತು ಸಂತೋಷದಿಂದ ಪಕ್ಷಿ ಬಳಗಕ್ಕೆಲ್ಲ ತನ್ನ ಕೃತಜ್ಞತೆಗಳನ್ನು ಅರ್ಪಿಸಿತು. ಕುರಿಮರಿ ಕ್ಷೇಮವಾಗಿ ಮನೆಗೆ ಹಿಂದಿರುಗಲು ಸಹಾಯ ಮಾಡಿದ್ದ ಪಕ್ಷಿ ಬಳಗಕ್ಕೆಲ್ಲ ಕುರಿಮರಿಯ ತಂದೆ ತಾಯಿಗಳು ಔತಣಕೂಟವೇರ್ಪಡಿಸಿದವು. ಹಾಡು ಕುಣಿತ ತರ ತಿನಿಸುಗಳೊಡನೆ ಎಲ್ಲರೂ ಸಂತೋಷದಿಂದ ನಲಿದಾಡಿದವು. ಅಲ್ಲಿಗೆ ಬಂದ ಹಂದಿ ನನಗೆ ಜಾಗ ಎಲ್ಲಿ ಎಂದು ಪ್ರಶ್ನಿಸಿತು. ಅದಕ್ಕೆ ಕೋಪದಿಂದ ತಾಯಿ ಕುರಿ, ನೀನು ಬಾಗಿಲಿಂದ ಹೊರಗೆ ಇರು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ದಯಾಹೃದಯದವರಿಗೆ ಮಾತ್ರ ಇಲ್ಲಿ ಪ್ರವೇಶ ಎಂದಿತು. ಹಂದಿ ಪೆಚ್ಚು ಮುಖದಿಂದ ಹಿಂತಿರುಗಿತು. ನಮಸ್ಕಾರ ಮಕ್ಕಳೇ, ಕತೆ ಹೇಗಿತ್ತು?